ಸರಿ ಆಯ್ತು ಬಿಡಿ ಡ್ಯಾಡ್. ಈಗ ನನ್ ರೂಮಲ್ಲೇ ಆರಾಮಾಗಿ ಸೆಟ್ಲ್ ಆಗಿದ್ಯಾ. ಎಸಿನು ಚಿಲ್ ಆಗಿದೆ, ಹೊರಗಡೆ ವೆದರು ಚಿಲ್ಡ್ ಆಗಿದೆ, ಪಕ್ಕದಲ್ಲಿ ವಿಸ್ಕಿನೂ ಸ್ವಲ್ಪ ಚಿಲ್ಲಾಗೇ ಇದೆ. ನೋಡಿ ಏನ್ ಮಾಡ್ತಿರೋ ಅಂತ. ನಾವು ಹೋಗ್ತೀವಿ, ನೀವು ಮಾತ್ರ ನೆಮ್ಮದಿ ಆಗಿರಿ. ನಾನಲ್ಲೋಗೇನೋ ಮಾಡ್ತೀನಿ ಬಿಡಿ. ಆಮೇಲೆ ಡ್ಯಾಡ್, ಈ ಮನೇಲಿ ಒಂದು 3-4 ಗುಂಡ್ಕಲ್ಗಳಿವೆ. ಒಂದು ಭುಜ ಉಳುಕಿದೆ, ಇನ್ ಮಿಕ್ಕಿರೋ 3-4 ಮೂಳೆಗಳನ್ನು ಮುರಿದು ಬಿಡ್ತಾರೆ. ಹುಷಾರಾಗಿ. ಆಯ್ತು, ಹೋಗು. ಹುಷಾರು ಯಜಮಾನ್ರೆ. ನಮಗೆ ಯಾವತ್ತು ಹುಷಾರಾಗಿರಿ ಅಂತ ಹೇಳಲೇ ಇಲ್ಲಪ್ಪ. ಸಿಂಗಾರಿ, ನಮ್ಮ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ? ಉರ್ಕೊಳ್ಳೋರು ಉರ್ಕೊಳ್ಳಿ, ಬಡ್ಕೊಳ್ಳೋರು ಬಾಯ್ ಬಾಯ್ ಬಡ್ಕೊಳ್ಳಿ. ನಮ್ಗೇನಾಗಬೇಕಾಗಿದೆ ಅಲ್ವೇ? ಇವಾಗ ನಾವು ಹೋಗ್ತಿರೋದು ನಿಮ್ಮನೆಗೆ ಅಲ್ವಾ? ಅತ್ತೆ ಮನೆಗೆ ಹೋಗೋಣ ನಡೀರಿ. ಬರ್ತೀವಿ ಸಿಸ್ಟರ್, ಡ್ಯಾಡ್ ಜೋಪಾನ. ನಡೀರಿ ನೀವು. ಏನ್ರಿ, ರಾತ್ರಿ ಹೊತ್ತು ದುರ್ಗಮ್ಮನ ಅವತಾರ ಬಂದಿರೋ ಆಗಿದೆ? ಹಾಗೇನೂ ಇಲ್ಲ, ನನ್ ಮುಖ ಇರೋದೇ ಹೀಗೆ. ನೋಡ್ರಿ ಸಿಂಗಾರಿ, ಮುಖ ಮನ್ಸಿನ ಕನ್ನಡಿ ಅಂತ ಹೇಳ್ತಾರೆ. ನಿಮ್ ಮನ್ಸಲ್ಲಿ ಏನ್ ನಡೀತಿದ್ಯೋ, ನಿಮ್ ಮನ್ಸಿಗೆ ಹತ್ರ ಆದವ್ರಿಗೆ ನಿಮ್ ಮುಖದ ಭಾವನೆಯಲ್ಲಿ ಎಲ್ಲ ಗೊತ್ತಾಗತ್ತಂತೆ. ಅದಕ್ಕೆ ಅದೇನಿದೆಯೋ ಹೇಳ್ಕೊಬಿಡಿ, ಗೊತ್ತಾಗತ್ತೆ. ನೀವ್ ಹೇಳಲ್ಲ ಬಿಡಿ, ನಮ್ಗೆ ಅರ್ಥ ಆಯ್ತು. ನೀವು ಡ್ಯಾಡ್ ಜೊತೆ ನಾನು ಮಾತಾಡ್ಕೊಂಡಿರ್ಬೇಕಾದ್ರೆ ರೂಮಿಂದ ಹೊರಗಡೆ ಹೋದಾಗ ನಮ್ಮ ಮದರ್ ಇಂಡಿಯಾ ಮತ್ತೆ ಅವ್ರ ಜೊತೆ ಇರೋ ಸತ್ ಪ್ರಜೆಗಳು ನಿಮ್ ಹತ್ರ ಅದು ಇದು ಮಾತಾಡಿ ನಿಮ್ ಮನ್ಸಿಗೆ ಬೇಜಾರ್ ಮಾಡಿದ್ದಾರೆ ಅಲ್ವಾ? ನೀವೀಗ ಮೌನವಾಗಿರೋದ್ರಲ್ಲೇ ಅರ್ಥ ಆಗ್ತಿದೆ ಬಿಡಿ. ನೀವು ಪ್ರತಿ ಸಲ ಮೌನವಾಗಿದ್ದಾಗ ನಾವ್ ಹೇಳೋದು ಸತ್ಯ ಅಂತ ನಮಗೂ ಗೊತ್ತಾಗಿದೆ. ನೋಡ್ರಿ ಸಿಂಗಾರಿ, ಒಂದ್ ಮಾತು ಹೇಳ್ತೀನಿ ಕೇಳಿ. ದಿನ ಸಾಯೋರಿಗೆ ಅಳೋರು ಯಾರು? ಅವರು ಆಗಾಗ ಬಡ್ಕೋತಾ ಇರ್ತಾರೆ, ನೀವು ಅದನ್ನ ಈ ಕಿವಿಲ್ ಕೇಳ್ತಾ ಇರ್ಬೇಕು, ಈ ಕಿವಿಲ್ ಬಿಡ್ತಾ ಇರ್ಬೇಕು ಅಷ್ಟೇ. ಅದು ನೀವು ಹೇಳೋಷ್ಟು ಸುಲಭ ಅಲ್ಲ ಚಿಕ್ಕಯಜಮಾನ್ರೆ. ಮಾತುಗಳು ಕಿವಿ ಚುಚ್ಚೋ ಹಾಗಿದ್ರೆ ಕಿವಿನ ಮುಚ್ಕೋಬಹುದು, ಆದ್ರೆ ಮನ್ಸನ್ನ ಚುಚ್ಚುವಾಗ ಹೇಗ್ ಸಹಿಸ್ಕೊಳ್ಳೋದಕ್ಕಾಗತ್ತೆ ಹೇಳಿ? ಈಗೇನು ವಾಪಸ್ ಹೋಗಿ ಫೈರಿಂಗ್ ಸ್ಟಾರ್ಟ್ ಮಾಡ್ಲಾ ಹೇಳಿ? ಈಗಾಗಿರೋದೇ ಸಾಕು. ಮತ್ತೆ ನೀವು ಹೋಗಿ ಏನಾದ್ರೂ ಮಾತಾಡಿದ್ರೆ ನನ್ ಕತೆ ಮುಗ್ದ ಹಾಗೆ. ರೀ, ನಾನಿರೋವರೆಗೂ ನಿಮ್ ಕತೆನ್ ಯಾರು ಮುಗ್ಸಕ್ಕಾಗಲ್ಲ, ಸುಮ್ನೆ ರೀ. ಅದೆಲ್ಲ ಬಿಡಿ ಚಿಕ್ಕಯಜಮಾನ್ರೆ. ಅಮ್ಮ ಅವ್ರಿಗೆ ನಾವೆಲ್ಲ ಬೆಂಗಳೂರಿಗೆ ಬಂದಿರೋ ವಿಚಾರ ಗೊತ್ತಾಗಿದೆ. ನೀವಂತೂ ಹೇಳಿರಲ್ಲ ಅಂತ ನನಗೆ ಗೊತ್ತು. ಹಾಗಿರುವಾಗ ದೊಡ್ಡ ಯಜಮಾನ್ರು ಹೇಳಿರ್ಬೋದಾ? ಚಾನ್ಸೇ ಇಲ್ಲ. ನಾನೇ ಸೀಕ್ರೆಟಿವ್ ಅಂದ್ರೆ ನಮ್ ಡ್ಯಾಡು ಒಂದ್ ಕೈ ಜಾಸ್ತಿ. ನನಗ್ಯಾಕೋ ಇದು ಹಾಗೆ ಅನ್ನಿಸ್ತಿದೆ ಸಿಂಗಾರಿ. ನೀವು ಊರಿಂದ ಬೆಂಗಳೂರಿಗೆ ಬಂದಿದ್ದೀರಾ ಅನ್ನೋ ವಿಷಯ ನಮ್ ಮದರ್ ಇಂಡಿಯಾ ಗೊತ್ತಾಗಿದೆ ಅಂದ್ರೆ ನಿಮ್ಮನ್ನ ಊರಿಂದ ಇಲ್ಲಿಗೆ ಬರೋ ಹಾಗೆ ಮಾಡಿರೋದೇ ಅವರು ಅಂತ ಅನ್ನಿಸ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ನಾವ್ ದೂರ ಇದ್ರು ಅವ್ರು ನಮ್ಮನ್ನ ಬಿಡೋದಿಲ್ಲ ಅನ್ಸತ್ತೆ. ಸತ್ಯ ನಿಮಗೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಸುಮ್ನೆ ಅವ್ರನ್ನೆಲ್ಲ ಅಂದು ಏನ್ ಪ್ರಯೋಜನನೂ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣನೇ ನೀವು.
ನಾನಾ ರೀ ನಾನು ಹೇಗ್ರಿ ಕಾರಣ ಆಗತ್ತೆ? ಹೇಗ್ ಕಾರಣನ? ನನ್ನನ್ನ ಕೇಳ್ದೆ ನನ್ ಕುತ್ತಿಗೆಗೆ ನೀವು ಮಾಂಗಲ್ಯನ ಕಟ್ಟಿದ್ದು, ಎಲ್ರನ್ನು ಎದ್ರು ಹಾಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದು, ನಾನು ಹೋಗ್ತೀನಿ ಅಂದ್ರೂ ಬಿಡದೆ ನನ್ನನ್ನ ಆ ಮನೇಲಿ ಇರಿಸ್ಕೊಂಡಿದ್ದು. ನನಗೆ ಈಗ ಅನ್ನಿಸ್ತಾ ಇದೆ ನನ್ ಮದ್ವೆ ಮಂಟಪದಿಂದಾನೇ ಹಾಗೆ ಹೊರಟೋಗ್ಬೇಕಾಗಿತ್ತು ಅಂತ. ಇಲ್ಲ ಇಲ್ಲ, ನಾನ್ ಮದ್ವೆಗೆ ಬರ್ಬಾರ್ದಾಗಿತ್ತು. ಅದು ಅಲ್ಲ, ನಾನು ನಿಮ್ ತೋಟದಲ್ಲಿ ಕೆಲ್ಸನೇ ಮಾಡ್ಬಾರ್ದಾಗಿತ್ತು. ಇಲ್ಲ 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 ಇಲ್ಲ, ನಾನು ಹುಟ್ಲೇಬಾರ್ದಾಗಿತ್ತು. ನೋ 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 ನೋ, ಆಕ್ಚುಲಿ ನಮ್ಮ ಅಪ್ಪ ಅಮ್ಮ ಮದ್ವೆ ಆಗ್ಲೇಬಾರ್ದಾಗಿತ್ತು. ಇಲ್ಲ 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 ಇಲ್ಲ, ನನ್ನ ಮದರ್ ಇಂಡಿಯಾ ಅನ್ನೋ ದೆವ್ವ ಹುಟ್ಲೇಬಾರ್ದಾಗಿತ್ತು. ಸರಿನಾ? ಚಿಕ್ಕೇಜ್ಮಾನ್ರೆ, ದಯವಿಟ್ಟು ತಮಾಷೆ ಮಾಡ್ಬೇಡಿ. ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ನನ್ ಭಾವನೆಗಳಿಗೂ ಬೆಲೆ ಕೊಡಿ. ಸುಮ್ನೆ ಏನೇನೋ ಮಾತಾಡಿ ನನ್ ತಲೆನ ಕೆಡಿಸ್ಬೇಡಿ. ಈಗ ಸುಮ್ನೆ ಮನೆಗ್ ಬಿಡಿ ಸಾಕು. ರೀ ಸಿಂಗಾರಿ, ನನ್ನ ಮೇಲೆ ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ಮಾತಾಡಿರೋದು ನನ್ನ ತಾಯಿ ಮತ್ತೆ ಆ ಸತ್ತು ಪ್ರಜೆಗಳು. ಅದಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಲಾಭ? ಇದ್ರಲ್ಲಿ ನಿನ್ ತಪ್ಪಂತೂ ಯಾವ್ದು ಇಲ್ಲ, ಇರೋ ಬರೋ ತಪ್ಪೆಲ್ಲ ನಂದೇ. ಹೋಗ್ಲಿ ಬಿಡಿ. ನೋಡ್ರಿ, ಸದ್ಯಕ್ಕೆ ನೀವು ತುಂಬಾ ಟೆನ್ಷನ್ ತೊಗೊಳಕ್ ಹೋಗ್ಬಿಡಿ. ಆರಾಮಾಗಿ ಮನೇಲಿ ಹೋಗಿ ಮಲ್ಕೊಳ್ಳಿ. ಮಿಕ್ಕಿದ್ದನ್ನ ನಾನು ಡ್ಯಾಡು ನೋಡ್ಕೋತೀವಿ. ಸದ್ಯಕ್ಕೆ ನಾಳೆ ಬೆಳಗ್ಗೆ ಡ್ಯಾಡ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ನಾನು ಬರ್ತೀನಿ. ನೀವು ಆರಾಮಾಗಿರಿ. ನಗರಿ. ದುರ್ಗಾ ಮಾತೆ ಅವತಾರ ಮಾತ್ರ ಬಂದ್ಬಿಡುತ್ತಪ್ಪ. ಅಲ್ಲ ಅಕ್ಕ, ಆ ತೆಂಗಿನ ಸಿಪ್ಪಂದವಳು ಹಾಗೆ ಹೋಗ್ಬಿಟ್ಲಲ್ಲ. ದೊಡ್ಡದಾಗ ಅಪ್ಪನ್ ನೋಡಕ್ ಬಂದಿದ್ದೀನಂತ ಹೇಳ್ಬಿಟ್ಲು. ಅಪ್ಪ ಇಂಥ ಪರಿಸ್ಥಿತಿಲಿದ್ರು ಇಲ್ಲಿರ್ದ ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ. ಹೋದ್ರೆ ಹೋಗ್ತಾಳೆ ಬಿಡ. ಅವಳು ಹೋಗಿರೋದಕ್ಕೆ ನೋಡು ಮನೆ ಎಷ್ಟು ಪ್ರಶಾಂತವಾಗಿದೆ. ಸಮ್ಮು, ಮನೆ ಏನೋ ಪ್ರಶಾಂತವಾಗಿದೆ, ಆದ್ರೆ ನೀನ್ ಬಯಸಿದ್ದು ಇದಲ್ವಲ್ಲ. ಅವಳೇನಾದ್ರೂ ಅವ್ರ ಅಪ್ಪನ ಮನೆಯಲ್ಲೇ ಪರ್ಮನೆಂಟ್ ಆಗಿ ಇದ್ಬಿಟ್ರೆ ಇಲ್ಲಿ ನಿನ್ನ ಆಟ ಏನು ನಡೆಯಲ್ವಲ್ಲ ಸಮ್ಮು.